ಗುರುಭ್ಯೋ ನಮಃ. ಈಗ ಪ್ರಸ್ತುತ ಶ್ರೀ ಶಂಕರ ಭಗವತ್ಪಾದಾಚಾರ್ಯರನ್ನು ಮಣಿಮಂತನೆಂಬ ರಾಕ್ಷಸ ಅವನೇ ಮತ್ತೆ ಶಂಕರಾಚಾರ್ಯರಾಗಿ ಹುಟ್ಟಿ ಬಂದಿದ್ದಾನೆ, ಅವನ ಸಂಹಾರಕ್ಕಾಗಿ ದ್ವೈತಿಗಳು ಅವತರಿಸಿದ್ದಾರೆ ಎಂಬ ಪಕ್ಷವನ್ನು ದ್ವೈತ ವೇದಾಂತಿಗಳು ಹೇಳುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಶಂಕರಾಚಾರ್ಯರನ್ನು ನಿಂದೆ ಮಾಡಿರುವುದಲ್ಲದೆ ಜೊತೆಗೆ ಭಗವತ್ಪಾದರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿರುವ ವಾಕ್ಯಗಳನ್ನು ಅಂದರೆ ಭಾಷ್ಯವನ್ನು ಇಟ್ಟುಕೊಂಡು ಅರ್ಥಹೀನವಾಗಿ ಅವರಿಗೆ ಬೇಕಾದಂತಹ ಪ್ರಸಂಗವನ್ನು ಅರ್ಧಚರತೀಯ ನ್ಯಾಯದಲ್ಲಿ ಹೇಳುತ್ತಿದ್ದಾರೆ. ಶಂಕರ ಭಗವತ್ಪಾದಾಚಾರ್ಯರು ಅಪಹತ ಪಾಪ್ಮತ್ವಾದಿಗಳ ಗುಣಕನು ಪರಮೇಶ್ವರನೆಂದು ಹೇಳಿದ್ದಾನೆ. ಹಾಗೆ ಸಂಸಾರಿಯಾದ ಜೀವನಿಗೆ ಈ ಸಂಸಾರವು ಮಿಥ್ಯಾ ಎಂದು ತಿಳಿದಾಗ ಅವನು ಅಪಹತ ಪಾಪ್ಮನಾಗಿ ಶಂಕರನೇ ಆಗುತ್ತಾನೆ, ಅಂದರೆ ಪರಮೇಶ್ವರನೇ ಆಗುತ್ತಾನೆ ಎಂದು ಮಿಥ್ಯಾ ಅವನ ಸಂಸಾರಿತ್ವ ಎಂದು ಹೇಳಿದ್ದಾರೆ. ಹೊರತು ಪರಮೇಶ್ವರನಲ್ಲಿರುವಂತಹ ಅಪಹತ ಪಾಪ್ಮತ್ವಾದಿಗಳು ಮಿಥ್ಯಾ ಎಂದು ಅವರು ಹೇಳಿಲ್ಲ. ಈಗ ದ್ವೈತ ವೇದಾಂತಿಗಳು ಅಂದರೆ ಪ್ರಚಾರಕರು, ದ್ವೈತ ಪ್ರಚಾರಕರು, ವಿದ್ವಾಂಸರು ಎಂದು ಎನಿಸಿರುವವರು ನಮ್ಮ ಶಂಕರ ಭಾಷ್ಯವನ್ನು ಚೆನ್ನಾಗಿ ಓದದೇ, ಅರ್ಥ ಮಾಡಿಕೊಳ್ಳದೆ ಅರ್ಧಜರತೀಯ ನ್ಯಾಯವನ್ನು ಮಾಡುತ್ತಾ ಅಪಹತ ಪಾಪ್ಮತ್ವಾದಿ ಗುಣಕನಾದ ಪರಮೇಶ್ವರನನ್ನೂ ಮಿಥ್ಯಾ ಎಂದು ಹೇಳಿದ್ದಾರೆ ಶಂಕರಾಚಾರ್ಯರು ಎಂದು ಅವರ ಮನಸ್ಸಿಗೆ ತಕ್ಕಂತೆ ಹೇಳುತ್ತಿದ್ದಾರೆ. ಅರ್ಧಜರತೀಯವು ಸರಿಯಲ್ಲ. ಶಂಕರಾಚಾರ್ಯರು ಅಪಹತ ಪಾಪ್ಮತ್ವಾದಿ ಗುಣಕನಾದವನು ಪರಮೇಶ್ವರ, ಇದು ಸತ್ಯ ಎಂದೇ ಹೇಳಿದ್ದಾನೆ. ಜೀವನಲ್ಲಿರುವ ಸಂಸಾರಿತ್ವ ಮಿಥ್ಯಾ ಎಂದಿದ್ದಾರೆ ಹೊರತು ಪರಮೇಶ್ವರನ ಅಪಹತ ಪಾಪ್ಮತ್ವ ಮಿಥ್ಯಾ ಎಂದು ಹೇಳಿಲ್ಲ. ಇದು ನನ್ನಂತಹ ಸಾಮಾನ್ಯ ಸ್ತ್ರೀಗೂ ಅದ್ವೈತ ವೇದಾಂತವನ್ನು ಓದಿದರೆ ಅರ್ಥವಾಗುತ್ತದೆ. ನೀವು ಇದೇ ರೀತಿ ನಿಮ್ಮ ದ್ವೈತ ವೇದಾಂತವನ್ನೂ ಕೂಡ ಅರ್ಧಜರತೀಯ ನ್ಯಾಯದಿಂದಲೇ ಓದಿ ಉಪನ್ಯಾಸವನ್ನು ಮಾಡುತ್ತಿದ್ದೀರೇ ಏನು? ಗಮನವಿಟ್ಟು ನೋಡಿ. ಇದನ್ನು ಅದ್ವೈತ ವೇದಾಂತಿಗಳು, ದ್ವೈತ ವೇದಾಂತಿಗಳು ಕೂಡ ಗಮನಿಸಬೇಕು. ನಿಮ್ಮ ದ್ವೈತ ಪ್ರಚಾರಕರು ಅರ್ಧಜರತೀಯವನ್ನು ನಿಮ್ಮ ದ್ವೈತದಲ್ಲೂ ಮಾಡುತ್ತಿದ್ದಾರಾ ಎಂದು.